ಶಿವಮೊಗ್ಗದಲ್ಲಿ ಬಿಜೆಪಿಯಿಂದ ಬಂಡಾಯ ಎದ್ದು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ ಅಂತೇಳಿ ಘೋಷಣೆ ಮಾಡಿರುವಂತಹ ಈಶ್ವರಪ್ಪ ಅವರ ವಿರುದ್ಧ ಒಂದು ಆರೋಪ ಕೇಳಿ ಬಂದಿದೆ. ಧಾರ್ಮಿಕ ಕೇಂದ್ರದಲ್ಲಿ ಚುನಾವಣಾ ಪ್ರಚಾರ ಆರೋಪ ಕೇಳಿ ಬಂದಿತ್ತು. ಈಗ ಬಿಜೆಪಿ ಬಂಡಾಯ ನಾಯಕ ಈಶ್ವರಪ್ಪ ಅವರ ವಿರುದ್ಧ ದೂರು ದಾಖಲಾಗಿದೆ. ನೀತಿ ಸಂಹಿತೆ ಉಲ್ಲಂಘನೆ ಆರೋಪದ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಶಿವಮೊಗ್ಗದ ಗೋಪಾಳದ ರಂಗನಸ್ವಾಮಿ ದೇಗುಲಕ್ಕೆ ತೆರಳಿದಂಥ ಈಶ್ವರಪ್ಪ ಅವರು ದೇವಾಲಯಕ್ಕೆ ತೆರಳಿದ ಸಂದರ್ಭದಲ್ಲಿ ಮತಪ್ರಚಾರ ಮಾಡಿರುವಂಥ ಹಿನ್ನೆಲೆಯಲ್ಲಿ ದೂರು ದಾಖಲಾಗಿದೆ. ತುಂಗಾನಗರ ಠಾಣೆಗೆ ದೂರನ್ನ ಸಲ್ಲಿಸಿರುವಂಥ ಚುನಾವಣಾ ಅಧಿಕಾರಿ ನೋಡಿ, ಒಂದು ದೇವಸ್ಥಾನಕ್ಕೆ ಹೋಗಿರ್ತಾರೆ, ಧಾರ್ಮಿಕ ಕೇಂದ್ರಕ್ಕೆ. ಆ ಧಾರ್ಮಿಕ ಕೇಂದ್ರದಲ್ಲಿ ಅವರು ಪ್ರಚಾರವನ್ನ ಮಾಡಿರ್ತಾರೆ. ಈ ವಿಚಾರವಾಗಿ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿರುವಂಥ ಆರೋಪದ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ದೂರು ದಾಖಲಾಗಿದೆ. ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರ ಈ ಬಾರಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಾಡಾಗುತ್ತೆ. ಕಾರಣ ಪ್ರಹ್ಲಾದ್ ಜೋಶಿ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತೇಳಿ ದಿಂಗಾಲೇಶ್ವರ ಶ್ರೀಗಳು ಪಟ್ಟು ಹಿಡಿದು ಕೂತಿದ್ರು. ಈಗ ಅವರು ಬಂಡೆ ಏಳುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಲಿಂಗಾಯತ ವರ್ಸಸ್ ಬ್ರಾಹ್ಮಣ ಪಾಲಿಟಿಕ್ಸ್ ಈಗ ಶುರುವಾಗಿದೆ. ಪ್ರಹ್ಲಾದ್ ಜೋಶಿ ವಿರುದ್ಧ ಲಿಂಗಾಲೇಶ್ವರ ಶ್ರೀಗಳು ಸ್ಪರ್ಧೆ ಮಾಡೋದು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಪ್ರಹ್ಲಾದ್ ಜೋಶಿ ಬದಲಾವಣೆಗೆ ಪಟ್ಟು ಹಿಡಿದು ಕೂತಿದ್ರು. ಲಿಂಗಾಲೇಶ್ವರ ಶ್ರೀಗಳು ಮಾರ್ಚ್ 31ಕ್ಕೆ ಗಡುವನ್ನ ಕೊಟ್ಟಿದ್ರು, ಟಿಕೆಟ್ ಬದಲಾವಣೆ ಮಾಡಬೇಕು ಅಂತೇಳಿ. ಆ ಒಂದು ಬೆಳವಣಿಗೆ ಆಗದ ಹಿನ್ನೆಲೆಯಲ್ಲಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರ ಶ್ರೀಗಳು ಅನ್ನುವ ಪ್ರಶ್ನೆ ಉದ್ಭವ ಆಗಿದೆ. ಹುಬ್ಬಳ್ಳಿಯಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿ ಸುದ್ದಿಗೋಷ್ಠಿಯನ್ನು ನಡೆಸಿ ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಯಾವುದೇ ಒತ್ತಡಕ್ಕೆ ಮಣಿಯಲ್ಲ, ನಿರ್ಧಾರ ಕೂಡ ಬದಲಾಗಲ್ಲ, ಹೋರಾಟವೇ ನಮ್ಮ ನಿಲುವು ಅನ್ನೋದು ನಮ್ಮ ಸ್ಪಷ್ಟ ನಿರ್ಧಾರ. ಮಾನ ಪ್ರಾಣದ ವಿಚಾರವಾಗಿ ಕೂಡ ಬೆದರಿಕೆ ಕರೆಗಳು ಬಂದವು, ಯಾವುದಕ್ಕೂ ಜಗ್ಗವನಲ್ಲ ಅಂತ ಹೇಳಿ ಶ್ರೀಗಳು ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತಾಡಿದ್ದಾರೆ. ನೋಡ್ಕೊಂಡು ಬರೋಣ ಬನ್ನಿ. ಸ್ಪರ್ಧಿಸ್ತೀನಿ ಅಂತ ಬಂದಿನೋ, ನೊಂದವರಿಗೆ ಒಂದು ಸಾಂತ್ವನವನ್ನು ಹೇಳಲಿಕ್ಕೆ ಬಂದಿದ್ದೀನೋ? ಇದು ಇದು ಯಾವುದರ ಮೂಲಕ ಸಾಂತ್ವನವನ್ನು ಕೊಡ್ತೀವಿ ಅಂತಂದ್ರೆ, ನಾವು ಮೊದಲನೇದಾಗಿ ಹೇಳ್ಕೊಂಡಿವಿ, ಅವ್ರನ್ನ ದಯವಿಟ್ಟು ಬದಲಾವಣೆ ಮಾಡಿರಿ, ನಮಗೆ ಯಾವ ವಿಚಾರವೂ ಬೇಡ ಅಂತ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ. ನಾವು ಬದಲಾವಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಮ್ಮ ಹತ್ರ ಬಂದವರು ಹೇಳಿದರು, ಮಾಧ್ಯಮದಾಗೂ ಹೇಳಿದರು. ಅಂದಮೇಲೆ ಅವರಿಗೆ ಅವರು ಅನಿವಾರ್ಯವಾದರೆ, ನಾನು ಹೇಳೋದು ಹೈಕಮಾಂಡಿಗೆ, ಬಿ ಜೆ ಪಿಗೆ ಜೋಶಿಯವರು ಅನಿವಾರ್ಯವಾದರೆ ಈ ಕ್ಷೇತ್ರದ ಜನರ ಸುಖ, ನೆಮ್ಮದಿ, ಶಾಂತಿ ಅಂತಕ್ಕಂಥದ್ದು ನಮಗೆ ಅನಿವಾರ್ಯ ಆಗಿರೋದ್ರಿಂದ ನಾವು ನೊಂದವರ ಪರವಾಗಿ ನಿಲ್ತೇವೆ. ಚಿತ್ರದುರ್ಗದಲ್ಲಿ ಬಂಡಾಯ ಬೇಗುದಿ ಇತ್ತಲ್ಲ, ಆ ವಿಚಾರ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಕೊಡುವ ಹಂತಕ್ಕೆ ಹೋಗಿ ತಲುಪಿದೆ. ಬಿಜೆಪಿಲಿ ಮಾತ್ರನಾ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಇಲ್ಲ, ಕಾಂಗ್ರೆಸ್ಸಲ್ಲೂ ಕೂಡ ಈ ಒಂದು ವಿಚಾರ ಮುಂದುವರೆದಿದೆ. ಕಾಂಗ್ರೆಸ್ನಲ್ಲೂ ಕೂಡ ಬಂಡಾಯ ಶುರುವಾಗಿದೆ. ಆ ಸುದ್ದಿಯನ್ನು ನಿಮ್ಮ ಮುಂದೆ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನೋಡಿ, ಹುಬ್ಬಳ್ಳಿ ಧಾರವಾಡ ಪ್ರಹ್ಲಾದ್ ಜೋಶಿ ಅವರು ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್, ಸೆಂಟ್ರಲ್ ಕ್ಯಾಬಿನೆಟ್ ಮಿನಿಸ್ಟರ್, ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತೇಳಿ ಲಿಂಗಾಲೇಶ್ವರ ಶ್ರೀಗಳು ಪಟ್ಟು ಹಿಡಿದು ಕೂತಿದ್ರು, ಗಡುವನ್ನು ಕೊಟ್ಟಿದ್ರು. ಈಗ ಅವರು ಪತ್ರಿಕಾಗೋಷ್ಠಿ ನಡೆಸಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಲಿಂಗಾಲೇಶ್ವರ ಸ್ವಾಮೀಜಿಗಳು ಪಕ್ಷೇತರವಾಗಿ ಕಣಕ್ಕೆ ಧುಮುಕ್ತಾರಾ? ಎಸ್ ನಾಗೇಂದ್ರ ಬಾಬು, ಏನಂದರೆ ಪ್ರಮುಖವಾಗಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ವರ್ಸಸ್ ಬ್ರಾಹ್ಮಣ ಸಮರ ಮತ್ತೆ ಮುಂದುವರೆದಿರ್ತಕ್ಕಂಥದ್ದು. ಯಾಕಂದರೆ ಪ್ರಮುಖವಾಗಿ ಮೊನ್ನೆ ಅಷ್ಟೇ ಬುಧವಾರ ಲಿಂಗಾಲೇಶ್ವರ ಸ್ವಾಮಿ ನೇತೃತ್ವದಲ್ಲಿ ನೂರಾರು ಸ್ವಾಮೀಜಿಗಳ ಒಂದು ಸಭೆಯನ್ನು ಮಾಡಲಾಗಿತ್ತು. ಈ ಒಂದು ಸಭೆಯಲ್ಲಿ ಏನು ಪ್ರಮುಖವಾಗಿ ಪ್ರಹ್ಲಾದ್ ಜೋಶಿ ಅವರ ಕ್ಷೇತ್ರ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಪಟ್ಟನ್ನು ಹಿಡಿದು ಅಂದರೆ 31 ಇವತ್ತಿಗೆ ಒಂದು ಗಡುವನ್ನು ನೀಡಲಾಗಿತ್ತು. ಆದರೆ ಇವತ್ತು ಈ ಗಡುವು ಮುಕ್ತಾಯವಾದಂಥ ಹಿನ್ನೆಲೆಯಲ್ಲಿ ಮತ್ತೆ ದಿಂಗಾಲೇಶ್ವರ ಸ್ವಾಮೀಜಿಗಳು ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡುವ ಮೂಲಕ ಕೆಲವೊಂದಿಷ್ಟು ವಿಷಯಗಳನ್ನು, ಆರೋಪಗಳನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ನನಗೆ ಬೆದರಿಕೆ ಕರೆಗಳು ಬಂದವು, ಏನು ಆ ಬೆದರಿಕೆ ಕರೆಗಳಿಗೆ ನಾನು ಜಗ್ಗಲ್ಲ ಬಗ್ಗಲ್ಲ, ನನ್ನ ಹೋರಾಟ ಮುಂದುವರಿಯುತ್ತೆ ಅಂತಕ್ಕಂಥ ಒಂದು ಕೆಲವೊಂದಿಷ್ಟು ಅಂಶಗಳನ್ನು ಪ್ರಸ್ತಾಪ ಕೂಡ ಮಾಡಿದರು. ಒಂದು ಕಡೆ ಇದೇ ಏಪ್ರಿಲ್ 2ನೇ ತಾರೀಕು ಮತ್ತೆ ಒಂದು ಸಭೆಯನ್ನು
ಸಭೆಯನ್ನು ಮಾಡಲಿಕ್ಕೆ ದಿಂಗಾಲೇಶ್ವರ ಸ್ವಾಮೀಜಿಗಳು ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದು. ಯಾಕಂದರೆ ಮೊನ್ನೆ ಅಷ್ಟೇ ವಿವಿಧ ಮಠಾಧೀಶರ ಒಂದು ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿದರು, ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿದರು. ಈಗ ಮತ್ತೆ ಏಪ್ರಿಲ್ 2ರಂದು ಧಾರವಾಡ ನಗರದಲ್ಲಿ ಒಂದು ಭಕ್ತರ ಒಂದು ಸಭೆಯನ್ನು ಮಾಡಲಿಕ್ಕೆ ದಿಂಗಾಲೇಶ್ವರ ಸ್ವಾಮೀಜಿಗಳು ಒಂದು ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದು. ಈ ಸಭೆಯಲ್ಲಿ ಭಕ್ತರ ಒಂದು ಅಭಿಪ್ರಾಯವನ್ನು ಪಡೆಯುವ ಮೂಲಕ ಯಾವ ನಿರ್ಧಾರಗಳನ್ನು ಕೈಗೊಳ್ತಾರೆ ಅಂತಕ್ಕಂಥದ್ರ ಕುರಿತು ಸಾಕಷ್ಟು ಪ್ರಶ್ನೆ ಮೂಡಿರ್ತಕ್ಕಂಥದ್ದು. ಅವರ ಮಾತುಗಳನ್ನು ಗಮನಿಸಿದರೆ ಯಾಕಂದರೆ ಈವರೆಗೂ ಕಳೆದ 2 ವಾರಗಳಿಂದ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ಚರ್ಚೆಗಳು ನಡೀತಾ ಇದ್ದು, ಈ ಚರ್ಚೆಗೆ ಪುಷ್ಟಿ ನೀಡುವಂತೆ ದಿಂಗಾಲೇಶ್ವರ ಸ್ವಾಮೀಜಿಗಳು ಏಪ್ರಿಲ್ 2ರಂದು ಯಾವ ಒಂದು ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ, ಅಂದರೆ ಭಕ್ತರ ಒಂದು ಅಭಿಪ್ರಾಯಗಳನ್ನು ಸಂಗ್ರಹ ಮಾಡುವ ಮೂಲಕ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂಥ ಚರ್ಚೆಗೆ ಪುಷ್ಟಿ ನೀಡ್ತಾರಾ, ಈ ಬಗ್ಗೆ ಸ್ಪಷ್ಟವಾದಂಥ ನಿರ್ಧಾರವನ್ನು ಕೈಗೊಳ್ತಾರಾ, ಘೋಷಣೆಯನ್ನು ಮಾಡ್ತಾರಾ ಅಂತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು ನಾಗೇಂದ್ರ ಬಾಬು. ಒಟ್ಟಾರೆ ಇವತ್ತು ಒಂದು ಸುದ್ದಿಗೋಷ್ಠಿಯನ್ನು ಓಕೆ.